ಶ್ರೀ ಮಹಾಗಣಪತಿಯನ್ನು ನಮಿಸುತ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಐತಿಹಾಸಿಕ ಮಹಾಗಣಪತಿ ದೇವಸ್ಥಾನ ಕೆಳದಿ ಅರಸರ ಕಾಲದ ಒಂದು ಪುರಾತನವಾದ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯುಗಾದಿಯ ನಂತರ ಯುಗಾದಿಯಾದ ಒಂದು 3ನೆಯ ದಿವಸಕ್ಕೆ ಮಹಾಗಣಪತಿ ದೇವರ ಮಹಾಸ್ಯಂದನ ರಥೋತ್ಸವ ಇರುತ್ತದೆ. ರಥೋತ್ಸವ ಅಂತಂದರೆ ನಮ್ಮೂರಿನ ತೇರು ಅಂತಂದರೆ ಎಲ್ಲೆಲ್ಲ ಸಂಭ್ರಮನೇ. ಸೊ ವರ್ಷಕ್ಕೆ ಒಮ್ಮೆ ಬರುವಂಥ ನಮ್ಮ ಊರಿನ ಗಣಪತಿಯ ತೇರು ವಿಶೇಷವಾಗಿರುವಂಥದ್ದು. ಸೊ ಅಲ್ಲಿನ ಒಂದು ತಯಾರಿ ಹೇಗೆಲ್ಲ ಇದೆ ಅಂತ ನೋಡೋಣ. ಇದು ಮಹಾಗಣಪತಿ ದೇವಸ್ಥಾನದ ಮುಂಭಾಗ. ತೇರಿನ ತಯಾರಿ, ರಥೋತ್ಸವದ ಒಂದು ತಯಾರಿ ಕೂಡ ನಡೀತಾ ಇದೆ. ಸಾಗರದ ಮಹಾಗಣಪತಿ ದೇವಾಲಯದ ಕೆಲವೊಂದು ವಿಶೇಷತೆ ಕೂಡ ಇದೆ. ಏನಂತಂದರೆ ಇದು ಒಂದು ಕೆಳದಿ ಅರಸರಾದ ವೆಂಕಟಪ್ಪ ನಾಯಕರು ಈ ನಗರವನ್ನು ನಿರ್ಮಿಸಿದಾಗ ಅದನ್ನು ಸದಾಶಿವ ನಗರ ಅನ್ನುವಂಥ ಒಂದು ಹೆಸರು. ಹಾಗೆ ಗಣಪತಿ ಕೆರೆಯ ಪಕ್ಕದಲ್ಲೇ ಈ ದೇವಸ್ಥಾನ ಕೂಡ ಇರುವಂಥದ್ದು. ಸೊ ಈ ತೇರಿನ ತಯಾರಿ ಈ ಥರವೆಲ್ಲ ಮಂಟಪವನ್ನು ಕೂಡ ಮಾಡ್ತಾರೆ. ತುಂಬಾ ಸುಂದರವಾಗಿ ಕಾಣುವಂಥ ಒಂದು ಈ ಮಂಟಪ ಪಕ್ಕದ ಆವರಣದಲ್ಲೇ ತೇರನ್ನು ಕೂಡ ಇಡುವಂಥದ್ದು. ತೇರಿನ ತಯಾರಿ ಕೂಡ ನಡೆಯುತ್ತೆ. ತೇರಿನ ಸಿದ್ಧತೆ ಕೂಡ ತುಂಬಾ ಭರದಿಂದ ನಡೀತಾ ಇರುತ್ತೆ. ರಥೋತ್ಸವದ ಹಿಂದಿನ ದಿವಸ ಪುಷ್ಪಮಂಜರಿ ಯಂತ್ರೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಸೊ ಇದು ತೇರು. ಹಾಗೆ ಇದು ಸಾಗರದ ಪಟ್ಟಣದ ಒಂದು ಹೃದಯ ಭಾಗದಲ್ಲಿ ಇರುವಂಥದ್ದು ಕೂಡ ಹೌದು. ಹಾಗೆ ಪ್ರಕೃತಿಯ ಒಂದು ಮಡಿಲಿನಲ್ಲಿ ಇರುವಂಥ ಒಂದು ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ತುಂಬಾ ಒಂದು ಖುಷಿಯಾಗತ್ತೆ ಇಲ್ಲಿನ ವಾತಾವರಣ. ಏನಂದರೆ ಕೆರೆಯ ಪಕ್ಕದಲ್ಲೇ ಇರುವಂಥ ಒಂದು ದೇವಸ್ಥಾನ. ಹಾಗೆ ಅದರ ಒಂದು ರಥೋತ್ಸವದ ಹಿಂದಿನ ದಿವಸ ಪುಷ್ಪಮಂಜರಿ ಯಂತ್ರೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸೊ ಅಲ್ಲಿನ ಹತ್ತಿರದ ಎಲ್ಲ ಸುತ್ತಮುತ್ತಲಿನ ಮನೆಯಲ್ಲಿ ರಂಗೋಲಿನ ಹಾಕ್ತಾ ಇದ್ದಾರೆ. ಸೊ ರಂಗೋಲಿ ಹಾಕಿಬಿಟ್ಟು ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಪೂರ್ತಿ ತಯಾರಿ ಕೂಡ ಆಗಿದೆ ಈಗ ರಾತ್ರಿ ತೇರಿಗೆ. ಇದು ಆವಾಗಿನ ಕ್ಲಿಪ್ ಬಂದು ಬೆಳಗ್ಗಿನ ಒಂದು ವಿಡಿಯೋ ಕ್ಲಿಪ್ಪು. ಇದು ರಥೋತ್ಸವದ ಹಿಂದಿನ ದಿವಸ ತೇರಿನ ಪೂರ್ತಿ ತಯಾರಿ ಕಂಪ್ಲೀಟ್ ಆಗಿರೋವಂಥ ಒಂದು ಕ್ಲಿಪ್ ಇದು. ಹಾಗೆ ನಾನು ಬೆಳಗಿನ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮಗೆ ತೋರಿಸಿದ್ದೆ ಅಲ್ವಾ. ಸೊ ಲೈಟಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಸೊ ಈ ಥರ ಒಂದು ವ್ಯೂ ಇದೆ. ತೇರು ಬಂದುಬಿಟ್ಟು ದೇವಸ್ಥಾನದ ಈ ಭಾಗದಲ್ಲೇ ಇರುವಂಥದ್ದು. ದೇವಸ್ಥಾನದ ಒಳಗಡೆ ಬೆಳ್ಳಿ ರಥದ ಒಂದು ತಯಾರಿ ಕೂಡ ಆಗಿರುತ್ತೆ. ಸೊ ಅವತ್ತಿನ ಒಂದು ಏನೆಲ್ಲ ಕಾರ್ಯಕ್ರಮಗಳು ಇವೆ ಈ ಉತ್ಸವಕ್ಕೆ, ಪುಷ್ಪಮಂಜರಿ ಉತ್ಸವ, ಒಂದು ಯಂತ್ರೋತ್ಸವ ಅಂತ ಕೂಡ ಹೇಳ್ತಾರೆ ಅದನ್ನು. ಸೊ ಈ ತಯಾರಿ ಯಾವ ಥರ ಎಲ್ಲ ಇದೆ ಅನ್ನೋದು ವಿಡಿಯೋ ಕ್ಲಿಪ್ ಇದು ನೋಡಿ. ನೋಡಿದ್ರಲ್ವ, ಇದು ಬೆಳ್ಳಿಯ ರಥ. ಹಾಗೆ ಉತ್ಸವ ಮೂರ್ತಿಯನ್ನು ಇಟ್ಟುಬಿಟ್ಟು ಪೂರ್ತಿ ಹೂವಿನ ಅಲಂಕಾರದಿಂದ ಇರೋವಂಥದ್ದು. ಹಾಗೆ ಲೈಟಿಂಗ್ಸ್ ಕೂಡ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಈ ಒಂದು ಮಂಗಳವಾದ್ಯದ ಜೊತೆಗೆ ಒಂದು ಪೂಜೆ. ಬೆಳಗಿನ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡಿದ್ರಲ್ವ. ಸೊ ಪೂರ್ತಿಯಾಗಿ ಅಲಂಕಾರವಾಗಿರೋವಂಥ ಈ ಮಂಟಪ, ಹಾಗೆ ಉತ್ಸವ ಮೂರ್ತಿ ಕೂಡ ಇರೋವಂಥದ್ದು. ಇದು ಬಂದುಬಿಟ್ಟು ಮೆರವಣಿಗೆಯ ಮೂಲಕ ಹೋಗುತ್ತೆ. ಹಾಗೆ ಅಲ್ಲಿನ ಒಂದು ದೇವಸ್ಥಾನದ ಆವರಣದಲ್ಲಿ ಲೈಟಿಂಗ್ಸ್ ಆಗಿರೋವಂಥದ್ದು ತುಂಬಾ ಸುಂದರವಾಗಿ ಕಾಣುವಂಥ ಒಂದು ಈ ಸಮಯ ಬಂದುಬಿಟ್ಟು ಸಂಜೆ ಹೊತ್ತಿಗೆ ಮಾಡೋವಂಥದ್ದು. ಮೊದಲನೇ ದಿವಸ ರಥೋತ್ಸವದ ಹಿಂದಿನ ದಿವಸ. ಹಾಗೆ ಮೆರವಣಿಗೆ ಮೂಲಕ ಹೋಗುವಂಥದ್ದು ಕೂಡ. ಈ ಮೆರವಣಿಗೆನ ಮುಂದಿನ ಕ್ಲಿಪ್ಪಲ್ಲಿ ನೋಡಿ.
ಉತ್ಸವ ಮೂರ್ತಿನ ಹತ್ತಿರದಿಂದ ನೋಡೋವಂಥ ಒಂದು ಅವಕಾಶ. ಹಾಗೆ ಉತ್ಸವ ಮೂರ್ತಿನ ಮರುದಿನ ಬಂದುಬಿಟ್ಟು ತೇರಿನಲ್ಲಿ ಇಡೋ ಅಂಥದ್ದು. ತೇರಿನ ಅಲಂಕಾರ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಹಣ್ಣು, ಹೂವು, ಸಿಂಗಾರ ಇವನ್ನೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ. ತೋರಣ, ಬಾಳೆಕಂಬ ಇವನ್ನೆಲ್ಲ ನೋಡೋದೆ ಖುಷಿ ಆಗುತ್ತೆ. ಹಾಗೆ ನಾನು ಮಾಡಿರುವಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.